ಹೇಳ್ತಿರುವೆಯಲ್ಲ ಅದೇನು ಚೆನ್ನಾಗಿ ಹೇಳ ಸುಂದರ. ಹೌದೇ? ಹೌದು ಸುಂದರ. ಹೇಳಲೇ? ಹೇಳಬೇಕ ಸುಂದರ. ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಬಹುಜನ್ಮದ ನಮ್ಮ ಸಂಬಂಧವ. ಪ್ರಿಯಾ ಕಾಂತ, ನೀನು ನಿನ್ನ ಹಠ ಬಿಟ್ಟರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಹೇಗಾಗುವುದು ಸುಂದರಿ? ಹೇಗಾಗುವುದೆಂದು ಕೇಳಿಯಾ? ಹೌದು ಸುಂದರಿ. ಹೂವಾಗಿ ಮನ ಹೂವಾಗಿ ಜೇನಾಗಿ ತನು ಜೇನಾಗಿ ಜೀವನದ ಸಾಗರದಿ ತೋರಿದ ಹೇಲಿಯಾಗಿ ಜೀವನದ ಸಾಗರದಿ ತೋರಿದ ಹೇಲಿಯಾಗಿ ಅನುರಾಗದ ಹೊಸಾನಂದವೋ ಬಹುಜನ್ಮದ ನಮ್ಮ ಸಂಬಂಧವೋ. ಎಂದು ನಿನ್ನಲೋ ನೀನಾಗೆ ನನ್ನ ಮನದಲ್ಲಿ ಎಂದು ನಿನ್ನ ಸೇರಿದಾಗೆ ಅಂತರಾಳದಲ್ಲಿ ಏನೇನೋ ನೂರು ಆಸೆ ನನಗೆ ನಿನ್ನ ಮಾತುಗಳು ನನ್ನ ಹೃದಯದೊಳಗೆ ಏನು ಹಾತುರಲು ಏನು ಕಾತರು ನನ್ನ ನಿನ್ನ ಬಾಳಲು ಅನುರಾಗದ ಹೊಸಾನಂದವೋ ಬಹುಜನ್ಮದ ನಮ್ಮ ಸಂಬಂಧವೋ. ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ಕಾಂತ, ಹಾತೆ ಕಂತು ಪಿತನ ನೆಲೆಯು ಧಾರಿಗೂ ತಿಳಿಯದು ಕಾಂತ. ಹಾತೆ ಅದು ಆಮೇಲೆ ಅಲ್ಲಲ್ಲ ಇಲ್ಲೋ ನನ್ನ ಪ್ರಾಣೇಶ್ವರ. ಪ್ರಾಣೇಶ್ವರಿ ಕಂತು ಪಿತನ ನೆಲೆಯು ಧಾರಿಗೂ ತಿಳಿಯದು. ಸೃಷ್ಟಿ ಸ್ಥಿತಿ ಜಗತ್ಕಾರ್ಯಗಳಿಗೆ ಕರ್ತನಾಗಿರುವನು ಶ್ರೀಹರಿಯಾದ ಎನ್ನ ಚಿಕ್ಕಪ್ಪನು. ಕಾಂತ, ಕಾಂತೆ ಗೊಲ್ಲತಿಯರ ಮನೋಭಾವವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಕಾಲಕ್ಕೆ ತಕ್ಕಂತೆ ಅವತಾರ ಎತ್ತಿರುವನು ಶ್ರೀಹರಿಯಾದ ಎನ್ನ ಚಿಕ್ಕಪ್ಪನು. ಮಾರು ರೂಪ ಪ್ರಿಯ ಪ್ರಿಯ ನೀನೇ. ನಾನೇ ಹೇಳು ಸುಂದರಿ. ನನ್ನ ಚಿಕ್ಕಪ್ಪನ ಮೇಲೆ ಯಾತಕ್ಕೆ ನಿನಗೆ ಇಷ್ಟೊಂದು ಕೋಪ? ನಿನ್ನ ಚಿಕ್ಕಪ್ಪನ ಮಾಡಿದ ಕುತಾಂತರಕ್ಕಾಗಿ ಇಷ್ಟೊಂದು ಕೋಪ ಇರುವುದು ಸುಂದರಿ. ಆಯ್ ಹೇ ಚಲಿಲ ಚಾಚಿ ಹೇ ಏನ್ ತಾಯಿಯಾದ ರೇಣಿಗೆ ಎಂಬುಕೊಂಡ ಮಾಯಕಾರನ ಸುದ್ದಿ ಎಲ್ಲ ಮುಂದೆ ಹೇಳಬೇಡ. ಎಲೇ ಸುಂದರಿ, ಆನಂತ ಟಕ್ಕತರದಿಂದ ರಕ್ಕಸರನ್ನ ಮಣ್ಣು ಮುಕ್ಕಿಸದನಲ್ಲದೆ ದಾರೋಳ ಸರಿಯಾದ ಯುದ್ಧವನ್ನ ಮಾಡಿ ಓಡನಾಡಿ ಗೆದ್ದು ಬಂದಿರವನು.
ಪಾಪನ ಬಲ ನಾಶ ಮಾಡದಿದ್ದರೆ ಈಶನನ್ನು ಒಲಿಸಿಕೊಂಡು ಪಾಶುಪಶಾಸ್ತ್ರವನ್ನು ಪಡೆದ ಪಾರ್ಥನಿಗೆ ಜನಿಸಿದ ಸಾರ್ಥಕವೇನು ರಮಣಿ ಓಶಿನ ಮರಣೆ. ಹರಯಾಣ ಗ್ರಾಮದಲ್ಲಿ ಅಭಿಮಾನಿನ ಪಾತ್ರನ ವಹಿಸ್ತಕ್ಕಂಥ ಗೆಜ್ಜೆನಾದ ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ ಹಿಡಿಯಲಿಸು ಮಧುರ ಬಲದ ಶ್ರುತಿ. ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾ ಕುತ್ಕೊಳ್ರ ಮರ ಯಾಕೆ ಕರಿಬಿಡ ಮಾಡಿದ್ರೆ ಕನ್ಪೇಸಿದ್ರಿ ಬಾಲಕನೇ ಕಾಲ ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಸಣ್ಣವನಂದು ಊಹಿಸಿದ ನಿಯಮವನ್ನಿಟ್ಟರೆ ಕರ್ಣಾದ್ರೋಣಾದಿಗಳನ್ನು ದಾನವನ್ನು ಸಡಲಿಸಿ ನಿನ್ನ ಅನುಮಾನವನ್ನು ಬಿಡಿಸಿ ಎನಗೆ ನಿಯಮವನ್ನು ಕೊಡಪ್ಪಯ್ಯ. ಧರ್ಮಬೋರ ನೋಡನ್ನ ಬೀಗರ. ಹೌದು ಮಗನೇ, ಸ್ವಲ್ಪ ನಿಧಾನಿಸು. ಪವನ ಜನದ ಭೀಮನ ಭೀಕರವೆಲ್ಲ ನಿಲ್ಲಿಸಿದರು. ನಕಲ ಸಾರ್ಥಕಾದಿಗಳನ್ನು ಕಂಗೊಳಿಸಿದರು. ದುರ್ಬಲಾದ ನಾಯಕರನ್ನು ಹಿಂದಿರಿಸಿದರು. ಅಹೋ ಬಾಲಕ, ಅಹೋ ಅಪ್ಪಯ್ಯನೇ, ಪರಜಲವನ್ನು ಜಯಿಸುವ ದುರಧೀರರು ಎಮ್ಮಲ್ಲಿಲ್ಲ. ಪ್ರಮುಖ ಮುಖಬಿಂಗಿ ಪರಾದರು ನಮ್ಮವರಲ್ಲ. ಇದು ಮಾತ್ರ ನಿಂದ ಸಾಧ್ಯವಾಗಲಾಗದು ಪುತ್ರ ಕೋಮಲ ಗಾತ್ರ. ಅಲ್ಲಿ ದಯವಿಟ್ಟ ಜನ ನಮಿಸ್ಬೇಡ, ನೀವು ಟ್ಯಾಟ್ರಿಗೆ ಬಂದ ಜನಕ ಬಾಲಕ, ಆದಿರತರ ಅತಿಶಯವು ಎಲ್ಲ ಮುಂದೆ ಸೂಚಿಸಿದಿರು ಜನಕ. ಅಶ್ವತ್ಥಾಮ ಕುಂಭದ್ರೋಣಾದಿಗಳು ಬ್ರಾಹ್ಮಣರ ಮುಷ್ಟಾನ್ನವನ್ನು ಭೋಜಿಸೋದಲ್ಲಿ ಮಾತ್ರ
ಕರ್ಣನೆಂಬ ಕಪ್ಪಲಿಗನು ಮೀನು ಹಿಡಿಯೋಣ ಅವನೇನಮ್ಮ ಸೂರನಂದು ಹೇಳಿವಿ. ಕೋರು ಸೈನ್ಯವೆಂಬ ಮೇಘ ಸಂಚಾರಕ್ಕೆ ಪ್ರಚಂಡ ಮಾರುತನೆನಿಸದಿದ್ದರೆ ಪ್ರಚಂಡ ಮಾರುತನೆನಿಸಿ ಬರುವುದು ಜನಕ ಜಗತ್ತಿಚ್ಚಾರ್ತಿ ಕಾಂತಿ ಕನಕ ಭೀಮಾ ಭೀಮಾ ಏನೋ ಸಂಗೀರಪ್ಪ ದೇವ ಇವನಿಗೆ ಏನು ಹೇಳಲಿ ಸಮ್ಮತಿ. ಇವನಿಗೆ ನೀತಿಯ ಬಿಡಿಸಿ ಇವನಿಗೆ ನೀತಿಯ ಹೇಳಿ ರಣರಂಗದ ಆಸೆ ಬಿಡಿಸುವುದಕ್ಕೆ ಎನ್ನ ಒಡ ಹುಟ್ಟಿದ ಭೀಮನ ಮರೆಯ ಸಾರಥಿ ಅತಿ ಜಾಗೃತಿ. ಭೀಮಾ ಕರ್ಕೊಂಬರಿ ಮಾಡ್ರಿ ಜನಕ್ಕೆ ಬಂದ್ ಮಾಡ್ಬೇಡ್ರಿ ಡಾಕ್ಟರ್ ತಗೊಂಬಂದಲ್ಲ ಯಾರು ಪಾತ್ರ ಬಂದು ಕಳ್ಸ್ರ ಪಾತ್ರ ಕಳ್ಸ್ರ ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾತಾಡ ಇತ್ತೇನೋಯಪ್ಪ ಬಂದತ್ತ ಹೆಂಗ್ ಬೀಸದನ್ ಗಾಳಿ ಗುಡಿ ಗುಡಿ ಚೆಂದು ಗಣರವಸದಿಂದ ಬಂದಂತ ದೊರೆಯನ್ನು ದಾರೆಂದು ಕೇಳ ದೇವ ಎತ್ತು ಬಂದು ಹೇಳಪ್ಪ ಗೆಜ್ಜಳಿ ಮಾವ ದೇವ ಕೆಂಬ ಕಡರ ಬಸದ ಹತ್ಯತ್ವದ ಚೌವತ್ತನಿಗೆ ಉಡಿ ರಾಜ ಕಡಲ ನೀ ಬಡವನ ದೇವ ಚಟ ಮಧ್ಯ ರಿಬ್ಬ ಬಡರ ದಡ ಬುರಿಡಿಗಲ್ಲ ಸಿಡಿದು ಹರಿದು ಇರುವ ಕರ್ಪು ರಾಜ್ಯಗಳ ಕಂಡ ಮಮ್ಮ ಅಬ್ಬರಿಸಿ ದುರ್ಬಲರ ಕರ್ಪ ಇಬ್ಬಾಗ ಮಾಡುವ ಗಂಡರಿಗೆ ಗಂಡನೆಂದು ಮೆರೆಯುವ ವಿಂತ ವೀರರಾದ ವೀರನ ಮುಂದೆ ಭಯವಿಲ್ಲದೆ ಮುಂಭಾಗದೊಳಗೆ ನಿಂತು ಮಾತನಾಡಿಸುವ ನೀನು ಓ ದೇವ ನಾವುದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆ ಅದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು. ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಸಾರಥಿ ನಾವು ಯಾರು ದೇವ? ಮತ್ತು ಸಂಭವಿಯವರ ಜಟ ಸುಂಬಿತ ಸಂಭ್ರಮದಿ ಸುಂಬತ್ ಗಾಂಭೀರ್ಯ ಶಬ್ದ ನಾಮ ದೇವ ಬೆಂಬಿಡದೆ ಸಾರಥಿ ಭೂಪತಿ
ಜಕ್ಕನೆ ದಿಗ್ಗ ಜಂಗಳ ಕೊರಳು ಕುಕ್ಕಿ ನುಗ್ಗಾರುವಂತೆ ದಿಕ್ಕಗನ ಪಾತಾಳ ಸ್ವರ್ಗವು ಮುಗ್ಗಾರುವಂತೆ ದಿಟ್ಟ ಪಣಪಟಗಳ ಗಟ್ಟಿತರ ತಟ್ಟಾಗಿ ಮುಟ್ಟಿಕೊಂಬುವಂತೆ ಬಂದ ಜಗಜ್ಜತ್ತಿ ಎಂಬ ಕರ್ತ್ಯ. ಹೌದು ದೇವ ಭೂಪತಿ. ಧರ್ಮ ಗುಣ ಕಲಾಪ ಭೂಪಕುಲ ದೀಪ ಸತ್ಕೀರ್ತಿ ಪ್ರತಾಪನಾದ ಧರ್ಮ ಭೂಪಾಲನಿಗೆ ಚಪ್ಪನ್ನಾರು ದೇಶದೊಳ ಕಪ್ಪು ಕಾಣಿಕೆಗಳು ತಂದು ಒಪ್ಪಿಸಿದರು. ತಪ್ಪಿ ಮಬ್ಬುಗೊಂಡಿರುವ ರಾಯರ ತಲೆ ಚಿಪ್ಪಗಳ ದುಪ್ಪನ ಎಕ್ಕಳ ಬಲದ ಸೊಕ್ಕಿನಿಂದ ಕದನಕ್ಕೆ ಬಂದ ಬಕ ಇಡಂಬಾದಿ ರಕ್ಕಸರ ಸಾರಥಿ ಭೂಪತಿ. ಸತ್ಯ ಸಂಧಾನನಂದನಿಸಿದ ಧರ್ಮರಾಜನ ಹನುಜಾತ ಪರಾಕ್ರಮ ಧಾಮ ಸೋಮಕುಲಧಾಮ ಹರಿಬಲಿ ವಿರಾಮ ಮಲ್ಲ ಯುದ್ಧದೊಳ ಪ್ರೇಮ ದ್ರೌಪದಿಯ ಮಾನಸ ಕಾಮ ಸಾರಥಿ ಭೂಪತಿ. ಕೌರವರೆಂಬ 100 ಮಂದಿ ನರಹತಮರಿಗೆ ವೀರ ಪರಾಕ್ರಮ ನಂದನಿಸಿದ ಕಲಿಭೀಮ ಸೈನ್ಯ ಮಹಾರಾಜನಿಂದ ಹಡಿಗಡಿಗ ಜಯತ್ತನ ಮಾಡಿಸುವುದ ನೋಡಿ ಹೊಲಿರೆಯಲ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಬಂದೂರ ಬಲನಾದ ಸೈನ್ಯವನ್ನೊಡನೆ ಯುದ್ಧ ಮಾನಸ ಬಂದಿರುವ ಸಮಯ ಯಮನಂದನಾದ ಧರ್ಮನರಿಯಂದ್ರೆ ಕರೆಸಿದ ಕಾರಣ ಭರಣವಾಯಿತು ಸಾರಥಿ ಸಂಗತಿ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಕುರ್ಕುಂದಿ ಆದಪ್ಪ ಇವರು ಭೀಮನ ಪಾತ್ರ ಮಾಡಿದ್ರೆ ಹೂವಿನ ಹಾರವನ್ನು ಬಹ್ಮಾನ್ ಪ್ರಕಾರ ಮಾಡಿರ್ತಾರೆ. ಒಂದು ಬಾಗಿಲು ಈಸಲ್ಪಾಟೆ ವೆಂಕಟೇಶ್ವರು ಒಂದು ಬೆಳ್ಳಿ ಕಡಗ ಮತ್ತು ಈ ಹೂವಿನ ಹಾರವನ್ನು ಭೀಮನ ಪಾತ್ರ ಮಾಡಿದವರಿಗೆ ಬಹ್ಮಾನ್ ಪ್ರಕಾರ ಮಾಡಿರ್ತಾರೆ. ಈ ಹಾರ ತಕ್ಕೊಡೋಕಪ್ಪ ಸೇಮ್ ಮಾಲ್ ಹಿಡ್ಕೊಂಬಂದು ಇದನ್ನ ಕಲ್ ಪೋದ್ಲಿಂಗಪ್ಪ ಇವರು ಭೀಮನ ಪಾತ್ರ ಮಾಡಿದ್ರು 501 ರೂಪಾಯಿ ಮತ್ತೆ ಬೆಂಗಳೂರು ಹಾರವನ್ನು ಬಹ್ಮಾನ್ ಪ್ರಕಾರ ಮಾಡಿರ್ತಾರೆ. ಅಯ್ಯಪ್ಪ ಶ್ರೀನಿವಾಸ್ ಇವರು ತಲಾ ಒಂದು ಗುಲಾಬಿ ಹಾರವನ್ನು ಭೀಮನ ಪಾತ್ರ ಮಾಡಿದವರಿಗೆ ಬಹ್ಮಾನ್ ಪ್ರಕಾರ ಮಾಡಿರ್ತಾರೆ. ನಮೋ ನಮೋ ಹಣ್ಣ ರಾಜಾಗಿರಿಗಣ್ಣ ಐಶ್ವರ್ಯ ಕೇಳಿ ಭೀಮಸೇನ ಔಫೋ ಹಣ್ಣ ಯಮನಂದನ ಎನ್ನಂ ಕರೆಸಿದ ಕಾರಣವೇನು ಧರ್ಮಪಾನ ಸಕ್ಕುಲ ವಿಚಾರ ನೀ ಹಾಗಾದ್ರೆ ವಿಚಾರವನ್ನ ಕೇಳು. ಹದಿಯನ್ನು ಚೆನ್ನಾಗಿ ಹೇಳಾಗ್ಲದ ಜನೆ ಭುಜಬಲ ಭೀಮನೆ ನಮ್ಮಯ ತನಯನು ಸಮರಕ್ಕೆ ಹೋಗಲು ಹಾತುರ ಪಡುವನ್ನು ಜೋಡಿಸು ನೀತಿಯನ್ನು ನಮ್ಮಯ ತನಯನು ಸಮರಕ್ಕೆ ಹೋಗಲು ಹಾತುರ ಪಡುವನ್ನು ಜೋಡಿಸು ನೀತಿಯನ್ನು ಭಾರೈ ಹನಜನೆ ಭುಜಬಲ ಭೀಮನೆ
ಸೂರರೆಲ್ಲ ತಿರುಗಿ ಓಡಿ ಬಂದರು ಸಮರ ಸೂರರೆಲ್ಲ ತಿರುಗಿ ಓಡಿ ಬಂದರು ಭಾರೈ ಹನುಜನೆ ಭುಜಬಲ ಭೀಮನೆ ನಮ್ಮಯ ತನಯನು ಸಮರಕ್ಕೆ ಹೋಗಲು ಹಾತುರ ಪಡುವನು ಗೋಲಿ ಸುನೀತೆಯನು ಗೋಲಿ ಸುನೀತೆಯನು ಗೋಲಿ ಸುನೀತೆಯನು ಬಂದೂರವರ ಶಾಲಿಯಾದ ತಮ್ಮ ವಾಯುನಂದನ ಅಣ್ಣ ಯಮನಂದನ ಹಿಂದಿನ ಹವಕ್ಕೆ ಪಾರ್ಥನಂದನನು ಹಾತುರ ಪಡ್ತಿರವನು ತಮ್ಮ ಭೀಮಸೇನ ಅಣ್ಣ ಧರ್ಮನಂದನ ಅತಿ ರಥರೊಳಗೆ ಸತಿಸುವನೆಂಬ ಸುತನೆಯ ನೀನಾದರೂ ನೀತಿಯನ್ನು ಬೇಡ ತಮ್ಮ ಇದ ನಿನ್ನಯ ನೇಮ ಕಂದನಾದ ಅಭಿಮಾನ್ಯವೇ ಆಹೋ ಜನಕ ಶಿಶುವಿನ ಕಂದನ ಮೇಲೆ ಮಂದಗಿರಿ ತಂದರಿಸಿದಂತೆ ಬಂದೂರ ಬಲಶಾಲಿಗಳಾದ ಕೌರವ ದ್ರೋಣ ಸೈನ್ಯ ಹತುಗಳ ವದನ ಮುನ್ನರಿಸಿ ಚಂದವನ್ನು ಹಡದು ಇಂದಿನ ಹವಕ್ಕೆ ಹೋಗಬಹುದು ಏ ಬಾಲಕ ಆಹೋ ಜನಕ ಕೊಲ್ಲುವ ಮಾರಿ ದೇವತೆಗೆ ಎಳೆ ಶಿಶುವನ್ನು ಕಳಿಸಿದರೆ ಅಸಿದಪ್ಪನಿಗೆ ಬಸವು ದೊರೆದಂತಾಗುವುದು ಪದ್ಮ ದಿವದರ ನಾಂಗನ ತಡಿಗೆ ಹೋಗುವನೆಂಬುವುದು ಎನ್ನ ಮನಸ್ಸು ಸಮ್ಮತ ಆಗದು ಬಾರ ಪವಗಳ ಸೀರ ಪರಾಕ್ರಮಶಾಲಿಯಾದ ವೀರ ಅಭಿಮನ್ಯನಿಗೆ ರಣರಂಗವ ಸಲ್ಲವದಂದು ಬೇಡವೇ ಯುದ್ಧ ಮಾತಿರನ್ನು ಹೇಳಿರುವನು ಬಾಲಕ ಯುದ್ಧವು ಕ್ಷತ್ರಿಯರ ಧರ್ಮವಲ್ಲವೇನು ಜನಕ ಜನಕ ಜಗತ್ತಿಚ್ಚೊಂದಿ ಕಳಿಸಿ ಕನಕ ಚಿಕ್ಕ ಬಾಲಕನಾದ ಅಭಿಮನ್ಯುವೇ ಆಹೋ ಅಪ್ಪಯ್ಯನೇ ನಿನ್ನಗೆ ಈ ಭಯಂಕರವಾದ ರಣರಂಗವು ಸಲ್ಲದು ಮಗನೇ ಹಸಿಬಲಾನ್ವಿತನೇ ಪದ್ಮಯುಗವನ್ನ ವೇದಿಸಿ ದ್ರೋಣನಿಗೆ ಪಂಚಾಂಗದ ಪಟ್ಟವನ್ನು ಕಟ್ಟಿ ಬರುವುದು ಜನಕ ಅವೋ ಕಂದ ಅಪ್ಪಯ್ಯನೇ ಎಳೆ ಬಾಲಕನಿಗೆ ನಮ್ಮ ನಿನ್ನ ತಂದೆಯಾದ ಯುದ್ಧ ಮಾಡುವುದು ನಮ್ಮ ಧರ್ಮ ಯಾತಕ್ಕೆಂದರೆ ಅದು ಯಾತಕ್ಕೆ ಜನಕ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರ ರಕ್ತ ಸಂಬಂಧ ಇರುವುದಾಗದೆ ಆ ಚಕ್ರಬಿಂಬದ ದ್ರೋಣನನ್ನು ಕಟ್ಟಿ ನಿಲ್ಲಿಸಿರುವ ನಿನ್ನ ಕೈಲಾಗದು ಬಾಲ ಪವಗಡ ಸೀರ ಆ ಕಪ್ಪಲಿಗೆ ನಮ್ಮ ಕರ್ಣನಿಗೆ ಒಪ್ಪ ಬಿಡಿಸಿ ಮೀನುಗಳನ್ನು ತಪ್ಪು ಹಿಡಿಯಲಕ್ಕೆ ಕಳಿಸಿ ಬರವನು ಜನಕ ಮೇಲೆ ಬಲಶಾಲಿಯಾದ ಕರ್ಣನಿರುವನ ಕಂದ ಎನ್ನ ಮಾತನಾಡಿಸೋ ಚಂದ ಆ ಕರ್ಣನೆಂಬ ಕಪ್ಪಲನಿಗೆ ಅಷ್ಟು ಬಲ ಎಲ್ಲಿರುವುದು ಜನಕ ಚಿಕ್ಕ ಬಾಲಕನಾದ ಕೂಸಿನಲ್ಲಿಗೆ ಹಸ್ತಬಲ ಪರಾಕ್ರಮವು ಎಂದಿನಿಂದ ಬರುವುದು ಮಗನೇ ಹಸಿಬಲಾನ್ವಿತನೇ ಎನ್ನಗೊಂದು ಬಾಲ್ಯ ವಸ್ತುವಿರುವುದು ಸರಿ ಎನ್ನ ಶಸ್ತ್ರಾಸ್ತ್ರಗಳಿಗೆ ಮಹತ್ವ ಇರುವುದೇನು ಜನಕ ಬಲ ಬಲ ಅಭಿಮನ್ಯುವೇ ನಿನ್ನ ಬಲ ಪರಾಕ್ರಮ ಆಗಿರಲಿ ಕುಂಬಿನಿತರ ಶೇಷನ ಮಕಟಾಕ್ರದೊಳ ಹಠಕಿತ್ತ ವಿಜೃಂಭಿತ ಮಮ್ಮಹತಿಂ ಭೇದಿಸುವ ಬುಧಬಲ ತಂಡನಿಗೆ ನಿನ್ನಿನ ಯುದ್ಧ ಮಂಡಲದಲ್ಲಿ ಅಪಜಯ ಹೊಂದಿರುವುದು ಒಬ್ಬ ಬಾಲಕ ಓ ಜನಕ ಬಾಪುರವಿಂದಕ್ಕೆ ಹಾದಂಬರ ಮಾದ ವಿಡಂಬನ ಡಿಂಬಮಂ ಕುಮ್ಮಿನಿಯ ಉರುವಿಸಿ ಸುಂಬತ್ ಗಾಂಭೀರನನ್ನು ಮೆರೆದೆ ಅಹೋ ಬಾಲಕ ಓ ಜನಕ ಹರ ಹಾಕಿನಿಯಿಂದ ಜರಾಸಂಧನೆಂಬ ದುರಾತ್ಮನಂ ಈ ಸರಾಸರಕ್ಕೆ ಈಡಾಡಿದೆ ಹಮ್ಮಿನಿಂದ ಮೇಲೆ ಉಲಿಕಿ ಬಂದ ಕಿಮ್ಮೀರನೆಂಬ ರಾಕ್ಷಸನನ್ನು ನಿರ್ಮೂಲ ಮಾಡಿದೆ ಭೂಚಕ್ರವರ್ತಿಗಳನ್ನು ಗೆದ್ದೆ ಕೀಚನಾದ ಕೀಚಕನ ಪ್ರಾಚೀನವನ್ನು ಮುಗಿಸಿದೆ ಮಲ್ಲ ಚಟ್ಟಿಗಳನ್ನು ಕೊಲ್ಲಿದೆ ಕಲಿ ಭೀಮ ಸೈನ್ಯನನ್ನು ಮೆರೆದೆ ಎನ್ನಗೆ ಅಚಟ್ಟವಾಗಿ ತೋರುವುದು ತತ್ತ ಕಾರಣ
ನಿನ್ನಗೆ ಪ್ರೇಮದಿಂದ ನೇಮವನ್ನು ಕೊಡಲಾರನ ಕೋಲ ಬಿಡಿ ಬಿಡಿ ನಿನ್ನ ಬೀಗರ. ಆಹೋ ಜನಕ ಬಾಲಕ ಪೂರ್ವಪದವೆಂಬ ಪಟ್ಟಣದಲ್ಲಿಗೆ ನಾನರಿವ ಘಟೋತ್ಸವರ ದಾರಿರವರ ಜನಕ ಕರ್ಣದ್ರೋಣಾದಿಗಳಿರುವ ಬಾಲಕ ಎನ್ನ ಕೋಪಾಗ್ನಿ ದಕ್ಕನ ಉರಿ ಹೇಳುವುದು ಧರಣಿಯಂದ್ರನಾದ ಧರ್ಮಪುವರ ಋಕೋದರಾದಿಗಳೇ ಬರದಿಂದ ತರುಣನಿಗೆ ನಿಯಮವನ್ನು ಕೊಟ್ಟರೆ ಇಂದಿನ ಅವರಿವರನ್ನದೇ ಅರ್ಜುನ ಮಾಧವ ಕೌರವರ ಕಲತು ನಿಂತರೆ ಅವರು ಬಾವು ಬಲವನ್ನು ದಯಿಸುವರೇನು ಜನಕ. ಧರ್ಮಪಾಲ ಋಕೋದರ ಅಪ್ಪಣೆಯನ್ನು ಕೊಡರು ಈ ಕಂದನಿಗೆ. ಕೌರವ ದ್ರೋಣ ಕರ್ಣ ರೆಡಿ ಆಗಿರ್ಬೇಕಪ್ಪ. ಕೌರವ ದ್ರೋಣ ಕರ್ಣ. ಕೆ ಬೆಳಗಲ್ಲ ಹುಲ್ಗಪ್ಪ ಬಂಡ್ರಾಳಿ ಇವರು ಭೀಮನ ಪಾತ್ರ ಮಾಡಿದವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದೆ. ಯಾರು ಏನು ಚೆನ್ನಾಗಿ ಹೇಳಪ್ಪ. ಪಾರ್ಥನಂದನದ ಅಭಿಮಾನ್ಯವು ಆಹೋ ಜನಕ ಪದ್ಮವ್ಯೂಹ ಎಂಬ ಯುದ್ಧ ಮಂಡಲದೊಳಗೆ ನೀ ಹೋಗದಿರಿ ಎಂದು ತತ್ತು ಬುದ್ಧಿಯನ್ನು ಬೇಡಿದರೆ ನಿನ್ನ ಮನೋ ನಿರ್ಧಾರವಾಗಿರುವುದು. ಅಹೋ ಬಾಲಕ, ಜನಕ ನಿನ್ನ ಇಚ್ಛೆಯಂತೆ ನಿಯಮವನ್ನು ಕೊಡುವನು. ಹಿಡಿ ಹೆಚ್ಚಿನ ಸರಸನ್ನಾನಗಳು ಕುರುಬಲವನ್ನು ಕೊಚ್ಚುವ ಸಮಯದಿ ನೀನು ಬಹು ಎಚ್ಚರದಿಂದ ಕಾದಾಡು. ಇನ್ನು ಇಷ್ಟದಂತ ಮಗನೇ, ನಿನ್ನ ಬೆಂಬಲವಾಗಿ ಭೀಮ ಸಾರ್ಥಕಾದಿಗಳನ್ನು ನಾನು ಬರುವೆ. ಶಕಟ ಯುಹದಲ್ಲ ಜಯಸೂರ್ಯಾಗಿ ಬಂದು ಬಾ ಪುತ್ರ ಕೋಮಲ ಗಾತ್ರ. ನಿನ್ನ ವಿತ್ತದಂತಾಗಲಿ ಜನಕ. ಕೌರವ ದ್ರೋಣ ಕರ್ಣ ಮೋಹನ್ ಕರ್ಕೊಂಬಂದು ಇಲ್ಲಿ ನಿಂದಿರ್ಸ್ಬಿಡ್ರ. ದೂರದ ದಾರಿ ನೋಡ್ರ ಒತ್ತಾಯ ಬಿಡುತ್ತಾ ಕೃಷ್ಣಾರ್ಜುನ ಕರ್ಕೊಂಬಂದ್ಬಿಡ್ರಿ. ಎಲ್ಲರೂ ಒಂದೇ ಬರ. ಶೌರ್ಯದ ಉಗ್ರ ವಿಗ್ರಹನಾದ ಅಭಿಮನ್ಯುವೇ, ಆಹೋ ಜನಕ ವ್ಯಾಘ್ರನಂತೆ ಉತ್ತುಗಡು ಸುತ್ತ ಶೀಘ್ರದಿಂದ ಹೋಗಿ ಕಾರ ಕೋದಲ್ ಬರ್ಕರಿ
ಭೀಮನ ದುರ್ಯೋಧನ ದಗ್ಧೈಸಿ ಬಾ ಬೇಗನೆ. ಯಜ್ಞಾಳಿಯ ರವದಿಂದ ರಣದೇವಿ ಸಂಭೂತಳಾದ ವಿಜಯಾಂಗನಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬಾರ ಮಗನಂದ ನಿನ್ನಗೆ ಆಶೀರ್ವಾದವನ್ನು ಮಾಡಿದನು. ನಡಿ ನಡಿ ಪಾರ್ಥ ಸಂಭವ, ನಿನ್ನಗೆ ಬೆಂಬಲವಾಗಿ ನಾನು ಬರುವನು ಸಂಗ್ರಾಮಕ್ಕೆ ಬೇಗನೆ. ನಿನ್ನ ಇಷ್ಟದಂತೆ ಆಗಲ ಜನಕ ಜಗತ್ತಿಜ್ಜಾತಿಗಾಂತಿ ಕುಮಾರ ಹೇಳುವನೆ ಕೇಳು. ಚೆನ್ನಾಗಿ ಹೇಳ ಮಾತೆ. ಮಗುವೇ ವಿಮಲ ಕುಲ ಬಾಲ ರವಿಗೆ ಹೋಗು ಪರಾರವಿಗೆ ಸಮರಕ್ಕೆ ಹೋಗು ಪರಾರವಿಗೆ ಸಮರಕ್ಕೆ ಹೋಗು ಪರಾರವಿಗೆ. ತೋರಣಿ ಶೌರ್ಯ ವೈರಿಣಿ ಕಾರವ ನಾಶಗೊಳಿಸುತ್ತನಯ ಕೌರವರ ನಾಶಗೊಳಿಸುತ್ತನಯ. ತೋರಣಿ ಶೌರ್ಯ ವೈರಿಣಿ ಕಾರವ ನಾಶಗೊಳಿಸುತ್ತನಯ ಕೌರವರ ನಾಶಗೊಳಿಸುತ್ತನಯ. ಕುಮಾರ, ಅಮ್ಮಯ್ಯ ಆ ಕೌರವರ ಸೈನ್ಯವನ್ನು ಪೊಕ್ಕು ಮುರಿದು ಬಾವುನ ಸೊಕ್ಕು. ಸಾಧ್ಯವಾಗಿ ನಿನ್ನ ಆಶೀರ್ವಾದವಿದ್ದರೆ ಮುರಿದು ಬರವನ ಮಾತೆ. ನನ್ನ ಅಮ್ಮಯ್ಯ ಭಾರತದಲ್ಲಿ ನಿನ್ನ ಕೇಳು. ಏಕೆ ಬೆಳಗಲಿ ಪಾಡುಗೊಳ್ಳುತ್ತಾರ ಸಮರಕ್ಕೆ ಹೋಗು ಪರಾಕ್ರಮಿಗೆ ಸಮರಕ್ಕೆ ಹೋಗು ಪರಾಕ್ರಮಿಗೆ. ಮಗುವೇ ವಿಮಲ ಕುಲ ಬಾಲ ರವಿಗೆ ಹೋಗು ಪರಾಕ್ರಮಿಗೆ ಹೋಗು ಪರಾಕ್ರಮಿಗೆ ಹೋಗು ಪರಾಕ್ರಮಿಗೆ. ಮಗುವೇ ಹೌದಮ್ಮ. ಕಂದ ಉತ್ತರ ಕರ್ನಾಟಕ ಕುಳಿತುಕೋ, ಜಯದಾರತಿಯನ್ನು ಮಾಡುವೆನು. ಅವ ಜಯವ ನೀಡೈ ವೀರಾಧಿವೀರಗೆ ಎನ್ನ ಕುವರಗೆ ಮಾಧವ ಜಯವ ಉತ್ತರ ಕರ್ನಾಟಕ ಕೌರವ ಕೌರವ ದ್ರೋಣ ಕರ್ಣ. ಕುವರನ ಸಲಹೋನೇನ ಎನ್ನಯ ಕುವರನ ಸಲಹೋನೇನ ಸದಾ ಎನ್ನಯ ಕಂದನ ಸಲಹೋ ಸದಾ ಎನ್ನ ಕಂದನ ಸಲಹ ಮಾಧವ ಜಯವನೇ ವೀರಾಧಿವೀರ ವೀರ ಕುವರಗೆ ಮಾಧವ ಜಯವ ಮಾಧವ ಜಯವ ಮಾಧವ ಜಯವ. ಒಂದು ಬಾಗಿಲಿ ಗ್ರಾಮದಲ್ಲಿ ಪಾಂಡು ವಿಜಯದಲ್ಲಿ ದುಶ್ಯಾಸನ ಪಾತ್ರ ಮಾಡಿದಂತವರು ಹಾರ್ಮೋನಿಯಂ ಮಾಸ್ಟರ್ ಸಿದ್ಧಾರ್ಥನವರಿಗೆ 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಹಾರ್ಮೋನಿಯಂ ಮಾಸ್ಟರ್ ಸಿದ್ಧಾರ್ಥನವರಿಗೆ ಒಂದು ಕೈಗಡಿಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಒಳಗೊಂದಿಯಲ್ಲಿ ಅಭಿಮಾನ್ಯ ಪಾತ್ರ ಮಾಡಿದ ವೆಂಕಟೇಶ್ ಅಣ್ಣವರು 201 ರೂಪಾಯಿ ಗೀತಮ್ಮಕ್ಕವರು ಯಾರು ಮಾಡಿರ್ತಾರೆ. ಒಳಗೊಂದು ಗ್ರಾಮದಲ್ಲಿ ವೀರಾಭಿಮಾನ್ಯ ಕಳಗ ಎಂಬ ಬಯಲಾಟದಲ್ಲಿ ಅಭಿಮಾನ್ಯ ಪಾತ್ರ ಮಾಡಿದಂತಹ ವೆಂಕಟೇಶ ಅವರು 200 ರೂಪಾಯಿ ಕಾಟಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ವ
ಇಲ್ಲಿ ಸುತ್ತಮುತ್ತಲಿನ ಬಂದಿರತಕ್ಕಂಥ ನಮ್ಮ ಗ್ರಾಮದವರಾಗಲಿ ಸುತ್ತಮುತ್ತಲ ನನ್ನ ಬಂಧುಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದಾ ಇದೇ ಅಭಿಮಾನ ಕಾಳಗದಲ್ಲಿ ಮೊನ್ನೆ ಹೋದ ಜಾತ್ರೆಯ ಸಿದ್ದಪ್ಪಾತನ ಜಾತ್ರೆಯ ಅಂಗವಾಗಿ ಅಭಿಮಾನ ಕಾಳಗದಲ್ಲಿ ಅಭಿಮಾನದ ಪಾತ್ರವನ್ನು ವಹಿಸ್ತಕ್ಕಂಥ ಕಾಗಿ ವೆಂಕಟೇಶ್ ಅವರು 70 ವರ್ಷ ಆಗುವ ಸಮಯ ಬಂದರೂ ಕೂಡ 20 ವರ್ಷದಂತೆ ನಾಟಕವರ ಪಾತ್ರದಲ್ಲಿ ಅಭಿನಯ ಕೊಟ್ಟು ತಮ್ಮ ಪಾತ್ರವನ್ನು ವಿಜೇತವನ್ನೇ ಮಾಡಿದ್ದಾರೆ. ಅವರು ಗುರುಗಳ ಕಾಣಿಕೆಯನ್ನು ಸಲ್ಲಿಸಬೇಕಾಗಿ ಅಲ್ಪ ಕಾಣಿಕೆಯನ್ನು ತಂದಿದ್ದಾರೆ. ನಿನ್ನ ನಾಟಗಳು ಏಸ್ ವರ್ಷ ಬಂಗಾರದಂಗೆ ಆಡ್ತಾರ ಬಿಡಪ್ಪ. ನಿನ್ನ ನಾಟಗಳು ಯಾರನ್ನಾರು ಆಡಿಬಿಡ್ತಾರ. ಅವರಿಗೂ ಈಶ್ವರನ ಪಾತ್ರ ಮತ್ತು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ರಕ್ಷಿಸಲೆಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಮ್ಮ ನಿಮ್ಗೆ ಯಾಕೆ ನವಾಜ್ 600 ರೂಪಾಯಿ ಅಲ್ಲ ವಾಚ್ ನಿಮ್ಮ ಕೈ ಹಿಡ್ಕೊಂಡಿದ್ದೀರಲ್ಲ. ಕಮ್ಮಿ ನಾನು ಬರೋದಿತ್ತಾಗ ಏ ಫೋಟೋಗ್ರಾಫರ್ ಹೊಡೆಯಪ್ಪ ನೋಡಪ್ಪ ನಮ್ಮ ಕಡೆ ಸಾಧು ಕೋಕಿಲ್ ಮಾಡಿದಂಗೆ ಮಾಡಿಬಿಟ್ಟು ಮುಸ್ತಾಫ್ ಮಾಡಿದಂಗ ಮುಂಜಾನೆ ಫೋಟೋ ಕೇಳಿದಿಲ್ಲ ಅಂದ್ಬಿಟ್ಟು ಅಂತ. ಯಾರಿಗೆಲ್ಲ ಮದುವೆ ಇಟ್ಕೊಂಡಂಗೆ ಹೊಂಟಾಗ ಕೌರವ ದ್ರೋಣ ಕರ್ಣ ಮೆಲ್ಲಕ್ ಬರ್ರಿ ಬಾ ಮೆಲ್ಲಕ್ ಬರ್ರಿ ದೂರದಾರ ದಾರಿ ಸಾಗದ ಬರ್ರಿ ಮೆಲ್ಲಕ. ನಮ್ಮ ಜನನಿ ಜನಕರು ನಮ್ಮ ಸತಿಮಣಿಯರ ಆಶೀರ್ವಾದ ಸಂಪೂರ್ಣವಾಗಿ ಮಂಡಲಕ್ಕೆ ಹೋರಾಡಿ ಸಾರಥಿ ರಥವನ್ನು ಬಿಡಿದಾಗದೆ
ಗಾಂಡೀವಿಯ ನಂದನ ಯುದ್ಧ ಮಂಡಲದೊಳಗೆ ಹೊರಡುವನೆಂದು ದನ ಸೊಕ್ಕಿನಾದ ದುರ್ಯೋಧನಿಗೆ ಮೊದಲು ತಿಳಿಸು. ಎಲ್ಲ ಸಾರಥಿ ಭೂಪತಿ ಚಕ್ರಬಿಂಬದೋಳವಿರುವ ವಿಕ್ರಮರಿಗೆ ಅಭಿಮಾನ್ಯನೆಂಬ ಪರಾಕ್ರಮೆಯ ಮಕ್ಕ ಮಾರಿಯನಂತೆ ಬರುತ್ತಿರುವನೆಂದು ದನ ಸೊಕ್ಕಿನಾದ ದುರ್ಯೋಧನಿಗೆ ಎದೆ ಮೊದಲು ತಿಳಿಸು. ಸಾರಥಿ ಭೂಪತಿ ಕರ್ಣ ದ್ರೋಣಾದಿಗಳ ಎದೆ ಗಡಗಡನ ನಡುಗುವಂತೆ ಜಯವೇರಿಯನ್ನು ಹೊಡೆಸು ಸಾರಥಿ. ಹಾಗೆ ಜಗತ್ತೆ
ಬಲಿರಿಯಲೈ ಮಾನವ ದೇವಾ ಶ್ರೀಮತ್ತು ಕುಂಬಿನ ಏಳರಿಪು ಕದಂಬಕ್ಕೆ ಎಂಬುಗಡದ ತುಂಬಿನ ಅಮ್ಮೋದು ಕುಂಭತ್ವವನಂದ ಸಂಭ್ರಮದಿಂದ ಮೆರೆಯುವ ಜೃಂಬತ್ತ ಜಂಬಾರ್ಯಾತಿ ಸಂಯಂಸು ಸಂಭ್ರಮದ ದಿಕ್ಕರಸುವ ಸಭಾ ಸಂಭ್ರಮದಿಂದ ವಿಜೃಂಭಿಸುವ ಮದ್ಗಜ ಕುಂಭಸ್ಥಳಂ ಕೆತ್ತು ಮುರುಗೇಂದ್ರ ಮುಖ ಭೀಕರನ ಮುಂದೆ ನಿಂತು ಮಾತನಾಡಿಸಲು ನೀನು ದಾರಿಯಲ್ಲ ಈ ಕೂಸೆ ನಿನ್ನ ಮೇಡದ ತರ ಕುಣಿಯುತ್ತ ನೋಡ ಎನ್ನ ಎಡಬಲದ ಕುಡಿ ನಿಜ ಓ ದೇವಾ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಗೆ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ ಇಲ್ಲಿಗೆ ಬಂದರೂ ಕೂಡ ಹಡಗಲಿಲ್ಲ ಅಟ್ಟದ ಮುಂದೆ ಹುಡುಗರ ಆ ಸೊಲ್ಲನ್ನು ತಾಳಲಾರದೆ ಬಂದು ತಮ್ಮ ನಾಮಾಗಿದೆ ಕೇಳಿದೆನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ಈ ಸಾರಥಿಯನ್ನ ನಾಮಾಂಕಿತವು ಬೇನೆಂದು ಬೆಸಗೊಳ್ಳಿದೆಯಾ ಹೌದು ದೇವ ಭೂಮಂಡಲ ದೋಳ ಮಂಡಲಾದಿ ಬರಗಡ ಎಂದ ರಾಜಪಂ ಕೈಗೊಂಡ ಚಂಡ ಪ್ರಚಂಡ ತಂಡ ಭುಜ ಬಲರ್ದಂಡ ಕಂಡನ ತೋಳ ಮುಂಗೊಂಡ ಹಂಡಲದ ಬರುವ ಹರಿಭಟರ ಎಂಬ ಮೇಘಮಂಡಲಕ್ಕೆ ಮಾರುತಿ ಎಂದ ಮಹಾಪ್ರಚಂಡ ಮಸ್ತಕ ಮಣಿಶಸ್ತ್ರದಿಂದ ರೋದನ ಶಿಸ್ತಿಲ್ಲ ಮೆರೆಯುವ ಹಸ್ತುನವತಿಯಂ ಪ್ರಶಸ್ತ ದಿಂಪರಿ ಬಾಲ ಸಭಾ ಗಾಂಧರಿ ವಿದೇವಿ ಗರ್ಭ ಸಂಜಾತ ದ್ರೈತನ ಹರ ದೂತರಾಯ್ತ ಮಹಾರಾಜನ ಪ್ರಿಯ ಸಂಬಂಧ ಎಲ್ಲ ಸಾರಥಿ ರುದ್ರನೇಂದ್ರ ಗೌರವೇಂದ್ರ ಮಹಾರಾಜನಂದ ಅಷ್ಟ ದಿಗ್ಗಜಗಳಿಗೆ ಜಯಬೇರಿಯನ್ನು ಒಡಿಸುವಂತನಾಗಿ ಎಲ್ಲ ಇವತ್ತು ಮುಂದೆ ಬೇಡ ದುರ್ಯೋಧನ ವೀರ ದುರ್ಯೋಧನ ಮಹಾರಾಜರ ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಬಲಿರೆಯಲ ಈ ಸಾರಥಿ ಸುಂದರವಾದ ಸಭಾ ಮಧ್ಯಕ್ಕೆ ಬಂದು ಕಾರ್ಯಾರ್ಥವು ಏನನ್ನು ಹೌದು ದೇವ ತದ್ದು ರತ್ನವನ್ನು ನಿರ್ಮತ ಸಭಾ ಭದ್ರಸನಕ್ಕೆ ಬಂದು ವೃತ್ತಾಂತವೇನೆಂದರೆ ಏನು ದೇವ ವಿದ್ಯುಷ್ಟರನ್ನ ಸರ ಹಿಡದ ಕೊದವನನ್ನ ಮದ್ಗುರುಗಳಾದ ದ್ರೋಣಾಚಾರ್ಯರು ಪತ್ರಿವನ್ನು ರಕ್ಷಿಸಿದವರು ಎಲ್ಲ ಸಾರಥಿ ತತ್ಕಾರಣವಿದ್ದ ಪ್ರಸಂಗದ ವರ್ತಮಾನವನ್ನು ತಿಳಿಯುವುದಕ್ಕೋಸ್ಕರ ಬರಣವಾದ ಕಂಡಿಯ ಸಾರದ ತಿಳಿಯಿತು ಮಮತೆ ಮುಂದೇನು ಸಂಗತಿ ಏ ಮೇಲ್ಕೊಂಬರಿ ನೀನು ಎತ್ತಿ ಹಾಕಿದಂಗ ಆಗ್ತಿಲ್ಲ ಚಾತುರ್ಯ ಮತೀತನಾದ ಸೂತ ಮಾತಿದ ಪಕ್ಷದ ಎಲ್ಲ ಸಾರಥಿ ಚಿತ್ತ ಚಲನ ಎಲ್ಲದ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರನ್ನು ಹಡದು ಎಲ್ಲ ಸಾರದ ತತ್ಕರ ಪುಂಡರೀಕದೊಳ ಗಂಡಗಳಿಗೆಲ್ಲ ಮಂಡ ಮಣಿಯಂತೆ ಒಪ್ಪುವ ಮದ್ಭುಜ ಬಲ ಮಾರ್ದಂಡ ನಂಬರ 7 ಕೋದಂಡ ಯುದ್ಧ ವಿದ್ಯೆದಲ್ಲ ಪಾಂಡಿತ್ಯನಾದ ಸೇನಾಧಿಕ್ಷಣ ಎಂಬ ದ್ರೋಣಾಚಾರ್ಯರನ್ನು ಬರೆಯಲು ಸಾರದು ಈಟವನ್ನು ಅಲಂಕರಿಸಿರಿ ಜಾಗೃತಿ ದೇವ ತಾವುದಾರನ್ನು ಕೇಳಿದೆ ದೇವ ತಿಕ್ಕು ಧರಣಿಯಾಳ ಬೃಕ್ಕು ಧರಣಿಯಿಂದ ಕಳಿಗಿಂದ ಪ್ರಾಕೃತ ಧನ್ನಿಸುವ ಮಾದಧ್ಯಯಗಳಿಗೆ ವಂದಿಸಿಕೊಳ್ಳುವ ಮುಸಲಾಕರ ಗಣ್ಯ ದೇವ ಯಕ್ಕಳ ಮಾತ ಮಹಾರಾಜರ ಕಾರ್ಯಗಳನ್ನು ಶೀಘ್ರದಿಂದ ನಡೆಸಿಕೊಡುವ ಭಾಗ್ಯಪ್ರೀಣ ಈ ಭೂಮಂಡಲದ ಕೋದಂಡ
ಪಂಡಿತನ ಕಂಡು ಮಂಡೆ ಎಂಬಾಗಿ ಡಿಂಗರಿಗದಂತೆ ತತ್ ಪುಂಡರೀಕಂ ಜೋರ್ಜಿಗಿದ್ದ ಪಂಡಿತನ ಮಾತನಾಡಿಸುವ ಹೀನದ ನನಗೆ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ. ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಬಳಿಗೆಯಲ್ಲ ಈ ಸಾರಥಿ ಭೂಪತಿ, ನಮ್ಮ ನಾಮಾಂಕಿತ ಏನೆಂದರೆ ಏನು ದೇವ? ಶ್ರೀಮತ್ ಬ್ರಹ್ಮಾಂಡ ಪಾಂಡನವ ಖಂಡನದೋಳ ಮಂಡಲಧ್ಯಕ್ಷರಿಗೆ ಹಿತ್ತ ಎಂಬುದಿಸಿ ಸುರ್ಪ ಸುತ್ತರಂ ಮಾಡುವ ಹಿತ್ತ ಕೋಗಿ ನಂದನಿಸಿ ಸಾರಥಿ ಭೂಪತಿ, ಸಾಮ ದಾನ ಭೇದ ದಂಡಗಳನ್ನು ತಕ್ಕ ರಾಜರಿಗೆ ತಿಳಿಸಿ ಪಾಂಡುರೂಪ ಸಂದಸನಿಗೆ ಧನರಿದ್ದೇನು ಕಲಿಸಿ ನುಡಿದ ವಾಕ್ಯಮ ನಡೆಸದೆ ಎದ್ದು ಕಡಮೂರ್ಖನಾದ ದುರುಪದಂ ಹಿಡಿದುದು ಛಲದಿಂದ ನಮ್ಮ ಛಲಕಾಲಿಗೆ ನಂಬಿಕೆ ಗುರುಕುಲ ಚಕ್ರವರ್ತಿಯಾದ ಕೌರವಂದ್ರ ಕಾರಿಗನ ಸಾಧನ ನಿಪುಣ ನಂದನಿಸಿ ಮೆರೆಯುವ ಮುನುಶ್ರೇಷ್ಠ ಭಾರತಜ ಈರ ಸಂಭೂತ ಹತುಳಿತ ಪರಾಕ್ರಮ ಹಿಕ್ರಮ ಪ್ರಖ್ಯಾತ ನೀತಿಕೋಗದ ಸುಗುಣ ಶತುರ ಗುಣದಳು ಶೇಷನಾದ ಬ್ರಹ್ಮ ಸಾರಥಿ ಪರಕಾಯ ಪ್ರವೇಶ ತದ್ದೀತದೊಳದುರಿನ ಕೋದಂಡ ಪಂಡಿತನಾದ ದುಳಸರಿ ಜಯಲೇ ಸಾರಥಿ ವೀರ ದ್ರೋಣಾಚಾರ್ಯರನ್ನಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ ದಿವ್ಯ ಪ್ರಭಾವ ಬಲಿಗೆಯಲ್ಲ ಈ ಸಾರಥಿ ಭೂಪತಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಜಗ್ಗಿಸುವ ಕಿರೀಟಮಣಿಯ ಭುಜಬಲ ಕೀರ್ತಿಯಿಂದ ಶೋಭಿಸುವ ಗಜಪುರ ನಗರ ದೀಪ ಪ್ರತಾಪ ಕರ್ಣನ ತತ್ಪ್ರತಾಪ ದುರ್ಯೋಧನ ಭೂಪನ ಕಲಿಸಿದ ಕಾಲ ಬಡವಾತಿ ಕಂಡಿಯ ಸಾರಥಿ ತಿಳಿದಾನ ಬಂದ ಸಂಗತಿ ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಕರ್ಣ ಕರ್ಣ ಕರ್ಕೊಂಬರಿ ಆಡವರೆ ಹಾಕೋದ್ರಲ್ಲ ಕರ್ಕೊಂಬರಿ ಅಂದ್ಕ ₹501 ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಾಟಕವನ್ನು ನೋಡಲಿಕ್ಕೆ ಬಂದತಕ್ಕಂಥ ನನ್ನ ಸಮಸ್ತ ದೈವ ಭಾಳ ಇದೆ. 4 ತಾಲೂಕಿನಲ್ಲಿ ನನ್ನ ದೈವ ಇದೆ. ಆ ದೈವಕ್ಕೂ ಇವತ್ತು ಆ ಭಗವಂತ ಬೇಡಿದ ಇಷ್ಟಾರ್ಥವನ್ನು ಕೊಡಲಿ. ಮೇಲಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದ ಸುಜ್ಞಾನದ ಬೆಳಕನ್ನು ನೀಡಲಿ. ಇನ್ನು ಒಂದು ನಮ್ಮ ಗೆಜ್ಜೆ ಗ್ರಾಮದಲ್ಲಿ ನಾನು ತಿಳಿಸುವುದೇನೆಂದರೆ, ಲೇ ಎದ ಕಬ 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 ಅಂತೆಲ್ಲ ಕಬಕ್ಕೆ ಮಗದಾನೆ ಏನೇನು ನಾಳೆ ಸುಮ್ಮನೆ ಕುಂದ್ರಬಲ್ಲ 8 ಗಂಟೆ ದಯವಿಟ್ಟು, ಯಾಕಂದರೆ ನಾವು ಹಲವಾರು ದೃಶ್ಯಗಳನ್ನು ನೋಡಿ ಬಂದಿರ್ತೀವಿ. ದಯವಿಟ್ಟು ತೇರಿಗೆ ಯಾರೇ ಆಗಲಿ ಹೂಣ್ಯರಾಗುವವರು ಇದು ಮಾತ್ರ ಹಾಕಬಾರ್ದು. ಈ ಪೇಪರು ಹಾಕಿದಲ್ಲಿ ಮುಹೂರ್ತಲ್ಲಿ ತೇರು ಸುಮ್ಮನೆ ಮೇಲೆ ಪಟಾಕಿ ಆರಿಸಿರ್ತಾರ, ಯಾವುದೋ ಒಂದು ಕಿಡಿ ಬಿದ್ದರೆ ಬೆಂಕಿ ಎತ್ಕೊಂಡ್ಬಿಡ್ತದೆ. ಅದು ಮೇಲೆ ತೇರಿನ ಮೇಲಿದ್ದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ಯಾರು.
ದಯವಿಟ್ಟು ಪೇಪರು ಹೂವಿನ ಮಾತ್ರ ತೆರಿಗೆ ಹಾಕಬೇಕಾಗಿ ತಮ್ಮಲ್ಲಿ ವಿನಯದಿಂದ ನಾವು ಕೇಳಿಕೊಳ್ತಿದ್ದೇವೆ. ಯಾರಾಗಲೇ ಮೇಲೆ ಪಟಾಕಿ ಹಾರಿಸ್ತಾ ಇದ್ದಾರೆ. ಈಗಾಗಲೇ ತೇರಿನ ಕಡೆ ಸ್ವಲ್ಪ ಗಮನ ವಹಿಸಬೇಕು ನಮ್ಮ ಕಮಿಟಿಯವರು. ಆತ್ಮೀಯರಾಗಿರ್ತಕ್ಕಂಥ ಮೊನ್ನೆ ಹೊಳಗುಂದ ಗ್ರಾಮದಲ್ಲಿ ಅಭಿಮಾನ ಪಾತ್ರದಾಗ ವಹಿಸ್ತಕ್ಕಂಥ ಅವರ ಅಣ್ಣನವರಾಗಬೇಕು. ಅದರ ಅಭಿಮಾನದಿಂದನೇ ಕಾಕಿ ಫಕೀರಪ್ಪನವರು ಅಂತಂದೇಳಿ ಹೆಸರುವಾಸಿ ರಾಜಕೀಯ ವ್ಯಕ್ತಿಗಳು ಅವರು ಅಲ್ಪ ಕಾಣಿಕೆಯನ್ನು ನಮಗೆ ಸಲ್ಲಿಸಿದ್ದರಾದ ಕಾರಣ ಆ ಜಗದಾದಿ ಜಗದಾಂಬೆ ದೇವಮ್ಮ ತಾಯಿಯು ತಮ್ಮ ಸಿದ್ದೇಶ್ವರನ ಕರುಣ ಕಟಾಕ್ಷ ಆರೋಗ್ಯ ಐಶ್ವರ್ಯವನ್ನು ಕೊಡಲೆಂದು ನಾನು ಆ ತಾಯಿಯ ಚರಣಾರವಿಂದಗಳನ್ನು ಬೇಡುತ್ತೇನೆ. ಪರಾಕ್ರಮದಿಂದ ಕರಚಟ ತೋಳು ಕಟ್ಕದೇಟಿ ಎಂಪಿಡಿದು ನಡಗಿಸ ಪಡವೆ ಬಿಡದಡ ಪಟ್ಟಿರುವ ಗುಡಿ ಗುಡಿಗಲಿ ಮಮ್ಮರಿಗಂದರನಂತೆ ಭೀಕರದರ ಮೇಲು ಮನ್ನವ ದೇವಾ ಸಡಗರದಿಂದ ಒಡೆ ತುರಿವು ದಡ್ಡ ಬಲದ ಕುಡಿಮೇಶನು ತುಡುಕಿ ತೇಡುತ್ತ ಬಂದ ತುಡ ವಿಕ್ರಮಕ್ಕೆ ತರ ಮುಂಭಾಗದಲ್ಲಿ ನಿಂತು ಮಾತಾಡಿದ ನೀನು ತರ್ಸಿಂದಿಲ್ಲ ಅಲ್ಲಿ ತಿಳಿ ಬರ್ತೀಯಲ್ಲ ಅಂತ್ರಿಕೆ ಯಾರಿಗಂತ ಭೂಪತಿ ಎಳೆಯ ಮಳೆಗೆ ಪರಾಕ್ರಮ ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮ ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮ ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಳ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು. ಈ ಕುಮ್ಮನಾಮಾಂಗಿತ ನಾನರಿಯೇ ಸಾರಥಿ ನಮ್ಮ ನಾಮಕ್ಕಿದ ಹೌದು ದೇವ ದಿಕ್ಕಂಡರೋಳ ಮಿಕ್ಕಿ ಮೀರಿದರನ್ನು ಒಕ್ಕಲಿಕ್ಕೋ ಪರಾಕ್ರಮನ ನಾಮಕ್ಕಿದ ಹೌದು ದೇವ ಸಾರಥಿ ಹಿಕೋ ಕರ್ಕಶವಾದ ವ್ಯಾಂಗ ಪಂಥದೋಳ ಕಾಲಕ್ರಮೇಣ ಸಂಚರಿಸುವ ಗರ್ಗರೆಂದಿರಿಸುವ ಏಕಚಕ್ರದ ಅಂಕಿತರಾಗಿ ಹೋಯುವಕ್ಕಿಂತ ಮಿಕ್ಕಿ ಮೀರಿದ ಸತ್ತ ತರಂಗ ಮನುಷ್ಯ ಸತ್ಯ ಸಂಧಾನಿಸಿದ ಸತ್ಯ ಸಂಧಾನ ಗಗನತೋಳ ಜಗಜ್ಜಗಿ ಸಹಸ್ರಕರಣ ಸಂಪೂರ್ಣ ಜಗಜ್ಜೀವ ಜಾಲಂಗಳಿಗೆ ಹಾಲಾರಣದ ಮರ್ತಣನ ಮಂತ್ರದ್ವ ದೂರ್ತರ ಚಿರ ಚಂಡಾಡುವ ದರ್ತಿದರನ್ನು ಕರೆ ದುರಿಣ ಚಲದಂಕನಾದ ಕೌರವೇಂದ್ರನಿಗೆ ಭುಜಬಲ ಸಾಯಿಯಾದ ಮುಳಿ ತಾನ ವೀರ ಸೂರ ಕಲಿಕರನ ಮಹಾರಾಜರನ್ನು ತಿಳಿಯಲಿಲ್ಲ ವೀರ ಕಲಿಕರ ಮಹಾರಾಜರು ಹೋದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಎಲ್ಲ ಸಾರಥಿ ಉಪದೇ ವಿದ್ಯುತ್ ಪಂಡಿತೋರ್ದಂಡದಿ ಮೆರಿವೆ ಸಭಾಮಂಡಲದಡಿಗೆ ಹೂದಂಡಾಯಿತು ಮಜದ ಗಂಡ ಬೇರುಣ ಮುಂದ ಗಂಡ ಕೇಳಿದ ಹೌದು ದೇವ ಎಲ್ಲ ಸಾರಥಿ ಉಪದೇ ಬೋಳಿರಿ ಚಂಡ ಪ್ರಚಂಡ ಮಂಡಲಾದೀಪನಾದ ದುರ್ಯೋಧನ ಎನ್ನಂ ಖಂಡಿತವಾಗಿ ಬರೆಯದ ಕಾರಣ ಸತ್ಪುಂಡರೇಖದ ಕೋದಂಡ ಪಾಣೆ ಬಿಡೋ ಸರಿದೆ ಸಂಗತಿ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಏಯಪ್ಪ ಹೇಳ್ರಪ್ಪ ಹೆಸರು ಪಟ್ಟುಂಡರ ಮಕ್ಕಳ ಘಟಕಾಚಾರ್ಯರೇ ಈ ದಿನ ಚಕಟ ಯುಗದಲ್ಲ ನಿಷ್ಕಪಟ್ಟಿ ಆತ ಬಿತ್ತುಷ್ಟ ನನ್ನ ಸರ ಎಡದ ಕೊಟ್ಟದ ನಂದ ಮತ್ಕುರ್ಗಳ ನುಡದ ನುಡಿ ಮಾತ್ರ ಚಟ ಮಾಡುವುದರ ಮುಂದರಿಯದ ವಿದ್ದ ಮಂಡಲದಲ್ಲಿ ಹಾಗೆಯೇ ನುಡಿದೆ
ನಿನ್ನಿನ ಸಂಗ್ರಾಮದೊಳ ಕೈವಶನಾದ ಯಮನಂದನನ್ನು ಸುಮ್ಮನೆ ಬಿಟ್ಟು ಬೆಳೆದರೆ ದ್ರೋಣಾಚಾರ್ಯರೇ ಓ ಬಲ ಬಲ ದುರ್ಯೋಧನ, ತಮ್ಮನ್ನ ನಂಬಿದಕ್ಕೆ ಎನ್ನ ಸೈನ್ಯವಲ್ಲ ಎಲ್ಲ ಶಿವೇದನ ಅಪ ಆಚಾರ್ಯರೇ ಜಾಣನಾದ ಬಾಣಸುಯ್ಯ ಅನ್ನದೊಳ ವಿಷವನ್ನ ಧರಿಸಿ ನೀಡಿದರೆ ಹಿಡಿಯವರ ಯಾರು ನಿನ್ನ ಮರ್ಮವನ್ನ ತಿಳಿಯದಂತ ವಾಯುತ ದ್ರೋಣ ನಿನ್ನಲ್ಲಿ ವಾಸ ಮಾಡಿರುವುದು ಎಲ್ಲ ಶಿವೇದನ ಆಚಾರ್ಯರೇ ಪರಮಕರ ದತ್ತ ಕಾದಂಬಣಿಗೆ ಕರಣ ಸುಡುವುದುಂಟೆ ಪುಂಡರಿ ಕಾಕ್ಷಿನ ಶ್ರೀಕೃಷ್ಣರಾಯಣ ಅಂತ ಕರ್ಮ ಕೌಶವಂ ಧರಿಸರಿ ಈ ಪಾಂಡವರ ಶತ್ರು ಬಾಣಗಳು ಭಯವುಂಟೆ. ಅಪೋ ಶಿವೇದನ ಆಚಾರ್ಯರೇ ನಿನ್ನಿನ ಸಮರದೋಳ ಹಿಮಲ ಮತಿಗೆತನಾದ ಧರ್ಮಜನಂ ಸೆರೆ ಹಿಡಿದು ತಪ್ಪಿಸುವನು ಈ ದುರುಂಬ ಜಂಭಾರ ಶಸ್ತ್ರಂಬ ಮಾನಿತವನಾದ ಅರ್ಜುನನ ಕಣಗಳು ಸಾಕ್ಷಾತ್ ಶಂಭಮೂರ್ತಿಯಾದರೂ ಅಸತ್ಯವಿಲ್ಲ. ಅಪೋ ಕರ್ಣ ಆಚಾರ್ಯರೇ ಬಂಧೂರ ಕಾಳಗದಲ್ಲಿ ಶಬನಂದನಂದ ಸೆರೆ ಹಿಡಿದ ಕಾಲದೋಳ್ ಇಂದ್ರ ದಂಡದನಾದ ಪಾರ್ಥನ ಬಂದ ಕಾರಣ ಹೀನಿಯ ಮಂದ ಭಾಗ್ಯನು ಭರದೆಯ ಹೆನೆಗಂತ ನಿಷ್ಠೂರ ಮಾತನ್ನು ಹುಡುಗಬಹುದೇ ಶಿವೇದನ ಯಾತಕ್ಕೆ ಹಡಿದೆಯೋ ಇಂಥ ಖಂಡಿತ ವಚನ. ಮದ್ಭುಜ ಕಿರಣ ಭಾವತ್ಪಿತ ವರ್ತನಕ್ಕೆ ಯಮ ಕಿರಣ ಪ್ರಾಯನಾದ ಕಾರಣ ಎನ್ನೆಲ್ಲ ಸತ್ತ ವಾಕ್ಯಂ ಪ್ರತಿಯನ್ನು ಆಲಿಸಲಿ ಸೂರ್ಯನಂದನ ಆಚಾರ್ಯವೇ ಪುರನಂದನ ಈಗೋ ಎನ್ನಯ ಆನಂದಮಯವಾದ ಸಂಪರ್ಕ ಸಂದೋಕ್ಯ ಸಮಭಾಗಿಗಳಿಗೆ ಬಂದ ಕುಳಿತಿರುವ ಆ ಪಂಚ ಪಾಂಡವರ ಎಂಬ ಮದಾಂಧರನ್ನು ಕೊಲ್ಲಿಸಬೇಕೆಂದು ವಿಶ್ವ ಪ್ರಯತ್ನ ಮಾಡಿದ ಕಾಲಕ್ಕೂ ಸಫಲವಾಗಲು ಸೂರ್ಯನಂದನ ಈ ವೇಳೆಗಾಗಿ ಆ ಕಳ್ಳರ ನನ್ನ ಹೊರಗಿನ ಮನೆಯಲ್ಲಿ ಒಗಿಸಿ ಬೆಂಕಿಯ ಹಚ್ಚಿಸಿದೆ. ಭೀಮನ ಎಂಬ ತಾಮಾಶನಿಗೆ ವಿಷದ ಕಚ್ಚೆಯ ತಿನಿಸಿ ಕೈ ಕಾಲಗಳನ್ನು ಸೂರ್ಯನಂದನ ಅವರ ಐಶ್ವರ್ಯವಲ್ಲ ಅಪವಿಚಾರನ್ನ ಪಾಲ ಮಾಡಿದ ಎಷ್ಟು ಮಾಡಿಸಿದ ಕಾಲಕ್ಕೆ ಆ ಭ್ರಷ್ಟರ ಪ್ರಾಣ ನಷ್ಟವಾಗಿ ಹೋಗದೆ ದುರದೃಷ್ಟರ ಕೀರ್ತಿ ಎಂಬಲತೆಯ ಮತ್ತಿಷ್ಟು ಹೆಚ್ಚುತ್ತ ಬರುತ್ತಿರುವುದು ಉನ್ನತರುತರಾದ ಕರಣಗಳೇ ಅವರಾಯ ನೀವಿತ ಪಾಂಡವರ ಬಲವನ್ನು ಮುರಿಯದೆ ಅತುಳಿತ ಪರಾಕ್ರಮ ಬಲ ಇದ್ದನಾದ ಭೀಷ್ಮನ ಹತನಾಗಿ ಹೋದ ಬಳಿಗೆ ನಿಮ್ಮಂತ ಕ್ಷೀಣ ಬಲವರು ನೀವಂತ ಜಯಿಸುವವರಾದರೆ ಏನು ಮಾಡಲಿ ಇದಕ್ಕೆ ಓಹೋ ದುರ್ಯೋಧನ ಯಾತೆ ಕಾಡಿವಿಂತ ಬೇಸರವಾದ ವಚನ. ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರ ಕಡಿಮಾದ ತಕ್ಷಣಕ್ಕೆ ಚಿನ್ನದ ಬೆಟ್ಟವೆಲ್ಲ ಆಡಲಾಗಿದೆ. ಬಲೆ ಬಲೆ ಮುದಕನ್ನಪ್ಪ ಭೀಷ್ಮನ ಗೆದ್ದ ತಕ್ಷಣಕ್ಕೆ ಪಾಂಡವರು ನಮ್ಮನ್ನು ಗೆದ್ದಂತಾಯಿದೆ. ಕೈಲಾಸಧ್ಯಕ್ಷನಾಥ ನಿಟಿಲಾಕ್ಷ ಯಕ್ಷ ರಕ್ಷಕನಾಥಗಳ ಸಮಕ್ಷದೊಳ ಸಮರಕ್ಕೆ ನಿಂತ ಕಾಲಕ್ಕೆ ಲಕ್ಷಕ್ಕೆ ದಾರದ ಇನ್ನೊಂದು ಅಕ್ಷರ ಬರಲಿದ್ದು ತುಚ್ಚ ಪಾಂಡವರೆಂಬ ಮಚ್ಚಕ ಪಾಂಡವರು ಎನಿಗೆ ಸರಿಯೇ ಉನ್ನತವಾದ ಪರಾಕ್ರಮ ನಾನಿರಲು ತಿನ್ನುವುದಕ್ಕೆ ಅನ್ನವಿಲ್ಲದೆ ಅರಣ್ಯದಲ್ಲಿ ಕಾಲಂ ಕಳೆಯುವ ಪಾಂಡವರ ಕುಣಿಗಳ ಅವಸರ ಬಿಡು. ಕರ್ಣ ಧರ್ಮಜನಿದ್ದರೆ ಕೈಲಾಗದವನು ಅರ್ಜುನನಿದ್ದರೆ ಲಜ್ಜೆಯನನು ಭೀಮನಿದ್ದರೆ ಬಂಡೆ ಬಂಡೆ ಅನ್ನ ತಿಂದು ಕುಂಡ ಮೇಲೆ ಮಾಡಿಕೊಂಡು ಬಂಡೆ ಮೇಲೆ ಮರಗಳು ಅಹೋ ದುರ್ಯೋಧನ ಅವರೇ ಅಂತ ಗಂಡು ಗಲಿಗಳಾದರೆ ಈ ಸಭಾ ಮಂಡಲದಲ್ಲಿ ಅವರ ಹೆಂಡತಿಯ ಮೈಯ ಮೇಲೆ ಹುಟ್ಟ ಸೀರೆ ನಮ್ಮ ಜಗಜ್ಜಟ್ಟಿಯಾದ ದುಸ್ಸಾಚರ ಸೀರೆಯನ್ನು ಸೇರುವಾಗ ಗಂಡ ಸತ್ಯರಂಡೇರಂತೆ ಈ ಭೂಮಂಡಲಕ್ಕೆ ಮುಖ ಮಾಡಲು ತೆಗ್ಗಿಸ್ಕೊಂಡು ಹೋದರೆ ಅದಕ್ಕೆ ಅಂತ ಕೊಳ್ಳ ಬಾಂಧವರ ಇಂಥ ರಂಡ ಪಾಂಡವರ
ಅದಕ್ಕೋಸ್ಕರ ನನ್ನಂತ ಗಂಡು ಗಲಿ ಮುಂದೆ ಕೊಂಡಾಡಬಹುದು ಕುರುಮಂಡಲೇಶ ಬಿಡಿ ಕೆಲಸ ಸೈನ್ಯ ಕರ್ಕೊಂಬರಿ ಮೆಲ್ಕ ಕುಂಬಿನ ಬತ್ತಿಗೆ ಬೆಂಬಲ ಮಾಡ್ತಾರೆ. ಶುಂಭತೃಪುಕಲ ಹಿಚ್ಚಿರಮನಾಥ ಅಹೋ ಮಾನಿಸಿ ಕುಂಬಿನಿಪತಿ ಸೈನ್ಯಾಧಿಪತಿ ಸಂಭ್ರಮದಿಂದ ಕಾಣುವುದು ಪದ್ಮಯುಗದ ಮರ್ಮವನ್ನು ಹಸಿದ ಕಂದರ ಮುಕ್ಕುಂದ ಹರವಿಂದ ಪುರಂದರಾದ್ರ ಗಂಧರ ಬಂದರು ಸಾಧ್ಯವಾದಂತೆ ಸಕ್ಕರೆ ಹಿಮದ ಮುಂಭಾಗದಲ್ಲಿ ಈ ದಿನ ಯುದ್ಧದಲ್ಲಿ ಧರ್ಮರಾಜನ ತೆರೆ ಹಿಡಿವನು ಸೌವ್ಯ ಸಾಕ್ಷಿಯ ಈ ಅಮೃತಕ್ಕೆ ಬಾರದಂತೆಯ ತೆರಿಗದು ಸಮರಂಗರದಲ್ಲಿ ಬಿಡಿ ಬಿಡಿನಿಂದ ತುಗುಡ ಬಂದ ರಾಜ ರೋಗಣ ಕುಂಬಿನ ಬತ್ತಿಗೆ ಬೆಂಬಲ ಮಾಡ್ತಾರೆ ಮಹತ್ಕಾಂತರಿಯರನ್ನ ಆ ಪ್ರತಿ ಇದ್ದರಾದ ಪಾಂಡ ಸಂಜಾತ ರಾಜನ ಸಮರಂಗದೊಳ್ಳ ಸುಪ್ರಸಿದ್ಧರಾಗಿ ನಿಲ್ಲರೇ ನಿಮ್ಮ ನಿಮ್ಮ ಧರ್ಮ ಸಾಹಸವನ್ನ ತೋರಿಸಿದ ಸೈನ್ಯಾಧ್ಯಕ್ಷರಾದ ಕಾರ್ಯದೊಳಗೆ ಪದ್ಮಯುಗದಲ್ಲದ ರಮಜನ ಸಭೆಯಲ್ಲಿ ಕಂಡರೆ ಸನ್ನುತಗಣ ಸಂಪನ್ನನಾದ ಕಲಾಶಿವೇದನ ಆಚಾರ್ಯರೇ ಸಕಟ ಯುಗದ ಮುಂಭಾಗದಲ್ಲಿ ಕ್ಷೇತ್ರದ ಪೂಜೆ ತಂದು ನಿಲ್ಲಿಸಿರುವನು ನಕಲ ಸಾಧ್ಯಕ್ಕೆ ಭೀಮಾಸನವನು ಧರ್ಮರಾಜನ ಕೈ ಸೆರೆಸಿಗುವನ ಸಣಕಾಲ ಸೈರಿಸಿ ಭೂಪ ನೋಡಣ್ಣ ಪ್ರತಾಪ ಬಡಿ ಬಡಿ ಬಂದೂರ ಬಲ ಹಂಕಿದಾದ ಸೈನ್ಯವನ ಶೀಘ್ರದಿಂದ ಕರಿಗಳ ಸಾರಥಿ ಹೊಡೆದು ದೈವೀನ ನಿಮ್ಮಿಟ್ಟಂತಾಗಬಹುದು ಸೈನ್ಯವ ಜಯದ್ರಥ ಸೈನ್ಯವ ಹೇಳಿದಂಗ ನಾ ಕೇಳಲಿದ್ದರ ಜಯದ್ರಥ ಏನ್ ಮಾಡ್ತಾರೆ ಮ್ಯಾನೇಜರ್ಗಳು ಇವೆಲ್ಲರ ಮನೆಯಾಗ ಏನಿಲ್ಲ ಅನ್ನುತ್ತಾರ ನಾ ಯಾಕಾರ ಮಾಡಿಕೊಂಡೆ ಅನ್ನುತ್ತಾರ ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಗೋವರ್ಧನ ರೆಡ್ಡಿ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಕರ್ಕೊಂಬರಪ್ಪ ಹಿಂದಿ ಬರೋ ಪಾತ್ರಕ್ಕಿಂದಾಗ ಕೃಷ್ಣಾರ್ಜುನ ಟೈಮ್ ಆತ್ ನೋಡ್ರು. ಹೇಳಿದಂಗ ಕೇಳೋದೈತಿ ನೋಡಾಕ ಒಳ್ಳೆಯವರು ಕಾಣುತ್ತಾರ, ಒಳ್ಳೆಯ ಗುಣದವರಿರುತ್ತಾರ. ಹೆಂಡತಿ ಹೇಳಿದಂಗ ಕೇಳೋದೈತಿ ಕಲಿಯುಗ ಕಾಲ. ಅಭಿಮಾನ್ಯವ್ರು ರೆಡಿ ಆಗಿರ್ಬೇಕು ನೋಡ್ರು, ಲೇಟ್ ಆಗೈತೆ ನೋಡ್ರು, ಟೈಮ್ ಆಗೈತೆ. ಬಿಡ್ರಪ್ಪ ಸ್ವಲ್ಪ ಬಿಡ್ರ, ಪಾತ್ರ ಬರ್ಲ ಟೈಮ್ ಆಯ್ತು, ಕಳ್ಸ ಮೊದ್ಲು. ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣಿ ಹಿಡಿದು ನಾ ಬರುವಾಗ ನೆಟ್ಟ ಮಾಡಿದಿ ಮನದಾಗ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣಿ ಹಿಡಿದು ನಾ ಬರುವ ದೇವಲೋಕದಿಂದ ಹಬ್ಬರ ಧರೆಗೆ ಇಳಿದು ಬಂದಂಗ. ಕದ್ರ ಹಲೋ ಪಾತ್ರಧಾರನ ಒಬ್ಬರೇ ಇರ್ಬೇಕು.